ನಿಮ್ಮನ್ನ ಯಾರನ್ನು ನಾನು ಸುಮ್ಮನೆ ಬಿಡಲ್ಲ. ಒಬ್ಬೊಬ್ಬರನ್ನಾಗಿ ಕೊಂದು ನನ್ನ ಸೇಡನ್ನ ತೀರಿಸ್ಕೋತೀನಿ. ನೀವು ಹಾರೆಯಿಂದ ನನ್ನ ದೇಹನ ಚುಚ್ಚಿ ನರ್ಕ ದರ್ಶನ ಮಾಡಿಸಿದ್ರಿ. ನನ್ನ ದೇಹ ನೋವು ಊರಿಂದ ದಗದಗಾಗುತ್ತದೆ. ನಾನ್ ಪಟ್ಟಿರೋ ನೋವು ಸಂತ ನೀವು ನಿಮ್ಮ ಮನೆಯವರು ಅನುಭವಿಸ್ಬೇಕು. ಅದಕ್ಕೆ ಇವತ್ತು ಒಂದು ತುತ್ತು ತಿನ್ನಕ್ಕಾಗ್ದಂತೆ ಅನ್ನನೆಲ್ಲ ಹುಳ ಮಾಡಿದ್ದೀನಿ. ಇದು ಚಿಕ್ಕ ಸ್ಯಾಂಪಲ್ ಅಷ್ಟೇ ಮಾವ. ಇನ್ ಮುಂದೆ ಏನೇನ್ ನಡೆಯುತ್ತೆ ಅಂತ ನೀವೇ ನೋಡ್ತೀರಿ. ಮಾಯಾ, ಮಾವ ಏನಾಯ್ತು? ಇರಲ್ಲ ಬಿಡಿ, ಏನು ಕನಸು? ಮಾಯಾ ಅಂತೇನೋ ಕೂಗ್ತಾಗಿತ್ತು. ಮಾಯಕ್ಕ ನಿಮ್ ಕನ್ಸಲ್ಲಿ ಬಂದಿದ್ರಾ? ಅನ್ಸುತ್ತೆ, ಯಾವುದು ಸ್ಪಷ್ಟವಾಗಿ ನೆನಪಿಲ್ಲ. ಬೆಳಿ ನೀನು ಮಲ್ಕೋ. ನಿಮ್ಮನ್ನ ಯಾರನ್ನು ನಾನು ಸುಮ್ಮನೆ ಬಿಡಲ್ಲ. ಮಾವ ರಾತ್ರಿಯಿಂದ ಯಾರು ಏನೂ ತಿನ್ನಿರ್ಲಿಲ್ಲ ಅಂತ ಕಾಫಿ ಮಾಡ್ಕೊಟ್ಟೆ. ಅದ್ರಲ್ಲೂ ಹುಳ ಕಾಣಿಸ್ತಿದೆಯಂತೆ. ಏನು? ಅದರಲ್ಲೂ ಹುಳ ಕಾಣಿಸ್ತಿದ್ಯಾ? ಆ ಮಾಯ ನಮ್ಮ ಮೇಲೆ ಸೇಡ್ ತಿಳ್ಕೋತದಲ್ಲಿ ಬಳ್ಳಿ. ಮಹಾಸ್ವಾಮಿಗಳು ಮೆಸೇಜ್ ಮಾಡಿಲ್ಲ. ಈಗ ಸದ್ಯಕ್ಕೆ ನಮ್ಮನ್ನು ಕಾಪಾಡೋಕ್ಕೆ ಸಾಧ್ಯ ಇರೋದು ಅವರಿಂದ ಮಾತ್ರ. ಬೇರೆ ಯಾವ ದಾರಿನೂ ಇಲ್ಲ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಬಳ್ಳಿ. ಬಳ್ಳಿ, ಮಹಾಸ್ವಾಮಿಗಳಿಗೆ ಕಾಲ್ ಮಾಡ್ತಾ ಇದ್ದಾರೆ. ನಮಸ್ತೆ ಮಹಾಸ್ವಾಮಿಗಳೇ. ಮತ್ತು ತಕ್ಷಣ ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡ. ಸರಿ ಸ್ವಾಮಿಗಳೇ, ಈಗಲೇ ಹೊಡ್ತೀನಿ. ಇನ್ನೊಂದು ವಿಷಯ, ಊಟ ತಿಂಡಿ ಅಂತ ಹೇಳಿ ರಸ್ತೆಯಲ್ಲಿ ಎಲ್ಲೂ ನಿಲ್ಲಿಸ್ಬೇಡಿ. ಊಟದ ವ್ಯವಸ್ಥೆ ಇಲ್ಲೇ ಮಾಡಿದ್ದೀನಿ, ಬಂದು ಊಟ ಮಾಡಿ ಹೊರಡಿ. ಸರಿ ಮಹಾಸ್ವಾಮಿಗಳೇ. ಬಳ್ಳಿ, ಮಹಾಸ್ವಾಮಿಗಳು ನಮ್ಮನ್ನೆಲ್ಲ ಆಶ್ರಮಕ್ಕೆ ಬರೋದಕ್ಕೆ ಹೇಳಿದ್ರು. ಊಟದ ವ್ಯವಸ್ಥೆ ಎಲ್ಲ ಅಲ್ಲೇ ಮಾಡಿರ್ತಾರಂತೆ. ಮಾವ, ಹಾಗಾದ್ರೆ ಅವ್ರಿಗೆ ನಮ್ಮ ಸಮಸ್ಯೆ ಗೊತ್ತಾಗಿದೆ ಅನ್ಸತ್ತೆ. ನಾವೆಲ್ಲರೂ ಹಸಿಕೊಂಡಿರ್ತೀವಿ ಅಂತ ಅಲ್ಲೇ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಹೌದು ಬಳ್ಳಿ, ನೀನು ಮೊದಲು ಹೋಗಿ ಚಿಕ್ಕಮ್ಮಂಗೆ ಈ ವಿಷಯ ಹೇಳು. ಎಲ್ರಿಗೂ ಹೊರಡೋದಕ್ಕೆ ಹೇಳು. ನಾನು ರೆಡಿ ಆಗ್ತೀನಿ. ಸರಿ ಮಾವ, ಹಾಗಾಗ್ಲಿ. ಊಟಕ್ಕೆಲ್ಲ ವ್ಯವಸ್ಥೆ ಆಗಿದೆ, ಹೋಗಿ ಊಟ ಮಾಡ್ಕೊಂಡು ಬನ್ನಿ. ಮಹಾಸ್ವಾಮಿಗಳು, ನನ್ನಂತ ಪ್ರೇತಾತ್ಮ ನೋಡೋದಕ್ಕೆ ನಿಮ್ಮಂತ ಮಹಾಮಹಿಮರು ಬಂದಿರೋದೇ ಆಶ್ಚರ್ಯ. ನೀವ್ ಇಲ್ಲಿಗೆ ಬಂದಿರೋ ಕಾರಣ ತಿಳ್ಕೋಬಹುದಾ? ತಿಳ್ಕೋಬಹುದು. ನಾನು ಹಾಕಿದ ದಿಗ್ಬಂಧನನ ಭಸ್ಮ ಮಾಡಿದೀಯಾ. ನನ್ನ ಶಕ್ತಿನ ಎದುರಿಸೋ ಶಕ್ತಿ ನಿನ್ಗಿದ್ಯಾ? ಬಂಡ ಧೈರ್ಯ ನಿಂದು. ಇದು ಬಂಡ ಧೈರ್ಯ ಅಲ್ಲ ಸ್ವಾಮಿಗಳೇ. ನಿಮ್ಮ ದಿಗ್ಬಂಧನ ದಾರನ ಸುಟ್ಟು ಭಸ್ಮ ಮಾಡೋ ಶಕ್ತಿನ ನಾನು ಸಂಪಾದನೆ ಮಾಡಿದ್ದೀನಿ. ನೀವು ನಿಮ್ಮ ಶಕ್ತಿನ ಬಳಸಿದ್ರಿ, ನಾನು ನನ್ನ ಶಕ್ತಿನ ತೋರಿಸಿದ್ದೀನಿ. ಇದ್ರಲ್ಲಿ ಬಂಡ ಧೈರ್ಯ ಏನ್ ಬಂತು? ನೀನು ಹೀಗೆ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದೀನಿ. ನಿನ್ನ ಶಕ್ತಿನ ಕೆಟ್ಟದಕ್ಕೆ ಬಳಸ್ಕೊಳ್ತಾ ಇದೆಯಾ, ಅದನ್ನೇ ಸದುದ್ದೇಶಕ್ಕೆ ಬಳಸ್ಕೊ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಅಲ್ಲ ಸ್ವಾಮಿಗಳೇ, ಒಂದ್ ಕೆಲ್ಸದ ದಾರನ ಸುಟ್ಟು ಭಸ್ಮ ಮಾಡಿದೆ ಅಂತ ಸಿಟ್ಟು ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀರಲ್ಲ. ನನ್ನ ಆತ್ಮಕ್ಕಾಗಿರೋ ಗಾಯ ನೋಡಿ ನನಗೆ ಎಷ್ಟು ಸಿಟ್ಟು ಬರ್ಬೇಕು ಅಂತ ನೀವೇ ಹೇಳಿ.
ನೋಡಿ ಸ್ವಾಮಿಗಳೇ, ಆ ಮುತ್ತು ಮಾವ ಹಾರೆಯಲ್ಲಿ ಚುಚ್ಚಿ ನನ್ನ ಆತ್ಮಕ್ಕೆ ಹೇಗೆ ಗಾಯ ಮಾಡಿದ್ದಾರೆ ಅಂತ ನೀವೇ ನೋಡಿ. ನನ್ನ ಈ ವಿಕಾರವಾದ ರೂಪನ ನೋಡೋದಕ್ಕೆ ನನಗೆ ಅಸಹ್ಯ ಆಗ್ತಿದೆ. ಅದಕ್ಕೆ ಆ ಮುತ್ತು ಮಾವಂಗೂ ಅವ್ರ ಮನೆಯವ್ರಿಗೂ ನನ್ನ ಶಕ್ತಿಯ ಸ್ಯಾಂಪಲ್ ತೋರಿಸಿ ಬುದ್ಧಿ ಕಲ್ಸೋಣ ಅಂತಾನೆ ನೀವ್ ಹಾಕಿರೋ ದಿಗ್ಬಂಧನನ ಸುಟ್ಟು ಭಸ್ಮ ಮಾಡಿ ನನ್ನ ಮನೆ ಒಳಗೆ ಹೋದೆ. ಆಯ್ತು, ನಿನಗಾಗಿರೋ ಆತ್ಮವಿಕಾರ, ನಿನ್ನ ಮೈ ಮೇಲಾಗಿರೋ ಅಂತ ಗಾಯಗಳನ್ನ ನಾನು ವಾಸಿ ಮಾಡ್ತೀನಿ. ಆದ್ರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮುತ್ತುಗೂ ಅವ್ರ ಕುಟುಂಬಕ್ಕೂ ತೊಂದರೆ ಕೊಡಬಾರ್ದು, ಸರಿನಾ? ನನ್ನ ಸುಖ ಸಂತೋಷನ ತ್ಯಾಗ ಮಾಡಿ ಪ್ರಾಣ ಬಿಟ್ಟಿದ್ದೆ. ಈ ರೀತಿ ಕ್ರೂರವಾದ ಆತ್ಮಕ್ಕೆ ಅವ್ರ ಮೇಲೆ ಸೇರಿಸ್ಕೊಳ್ಳೋದಕ್ಕೆ ನನ್ನ ಉದ್ದೇಶನೇ ಅದು. ಅದನ್ನ ಬದಲಾಯಿಸೋ ಪ್ರಯತ್ನ ಪಡಬೇಡಿ ಸ್ವಾಮಿಗಳೇ. ಅಷ್ಟೇ ಅಲ್ಲ, ನನ್ನ ದಾರಿ ಅಡ್ಡ ಬರಬೇಡಿ. ಇಲ್ಲ ಅಂದ್ರೆ ಅವ್ರ ಜೊತೆ ನೀವು ತುಂಬಾ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಮನುಷ್ಯನೇ ಆಗ್ಲಿ ಆತ್ಮಗಳೇ ಆಗ್ಲಿ, ಅವರನ್ನ ಸರಿದಾರಿಗೆ ತರೋದು, ಅಜ್ಞಾನದಿಂದ ಜ್ಞಾನದ ಬೆಳಕಿಗೆ ಕರ್ಕೊಂಡ್ಬರ್ಬೇಕಾದ್ದು ನಮ್ಮಂತ ಸ್ವಾಮಿಗಳ ಕರ್ತವ್ಯ. ನೀನು ಕ್ರೂರಾತ್ಮವಾಗಿರೋದ್ರಿಂದ ನಿನ್ನನ್ನ ಸರಿದಾರಿಗೆ ತರಬೇಕು ಅನ್ನೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ಆದ್ರೆ ನೀನು ನಿನ್ನ ಹಠಮಾರಿತನದಿಂದ ಸೇಡಿನ ಗುಂಗನಲ್ಲೇ ಇದೆಯಾ. ನಿನ್ನ ಅಲ್ಪ ಶಕ್ತಿಯಿಂದ ಅಟ್ಟಹಾಸದಲ್ಲಿ ಮೆರೀತಾ ಇದೆಯಾ. ಮಾಯಾ, ಇವತ್ತು ಹೇಳ್ತಾ ಇದ್ದೀನಿ ಕೇಳು, ಒಂದಲ್ಲ ಒಂದು ದಿನ ನೀನು ಅಯ್ಯೋ ನನ್ನ ಬದುಕು, ನನ್ನ ಜನ್ಮವನ್ನ ಸಾರ್ಥಕ ಪಡಿಸ್ಕೊಳ್ಳಿಲ್ವಲ್ಲ ಅಂತ ಪಶ್ಚಾತ್ತಾಪ ಪಡೋ ಕಾಲ ಬಂದಿದೆ. ನಿನಗೆ ಎಷ್ಟೇ ಶಕ್ತಿ ಇದ್ರು ಉದ್ದೇಶ ಕೆಟ್ಟದಾಗಿರೋದ್ರಿಂದ ನಿನ್ನ ಅಂತ್ಯ ಖಂಡಿತ ಶತಸಿದ್ಧ. ಆ ದಿನಕ್ಕಾಗಿ ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ, ನೆನಪಿಟ್ಕೋ. ಒಂದು ದಿಗ್ಬಂಧನ ದಾರ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಈ ಸ್ವಾಮಿ ನನಗೆ ಜನ್ಮ ಜನ್ಮಾಂತರದ ಕರ್ಮಗಳ ಬಗ್ಗೆ ಹೇಳಕ್ ಬರ್ತಾರೆ. ಈ ಸ್ವಾಮಿ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ ಗೊತ್ತಾಗಿದೆ. ಅದಕ್ಕೆ ನನಗೆ ಸಂಧಾನ ಮಾಡಿ ಅವರನ್ನ ನನ್ನ ಕೈಯಿಂದ ತಪ್ಪಿಸೋಕ್ ಬಂದಿದ್ದಾರೆ. ಸ್ವಾಮಿಗಳೇ, ನಾನು ಈ ನಾಟಕಕ್ಕೆಲ್ಲ ಮೋಸ ಹೋಗೋಳಲ್ಲ. ಇನ್ ಮುಂದೆ ನಿಮ್ ಭಕ್ತರು ಏನೇನು ಅವಸ್ಥೆ ಪಡ್ತಾರೆ ಅಂತ ನೀವೇ ನೋಡ್ತಾ ಇರಿ. ಮುತ್ತುಗೆ ಕೆಟ್ಟ ಕಾಲ ಸನ್ನಿಹಿತವಾಗಿದೆ. ಅದರಿಂದಾನೆ ಮಾಯಾ ಆತ್ಮ ಅವನ ಮೇಲೆ, ಅವನ ಕುಟುಂಬದ ಮೇಲೆ ಆಧಿಪತ್ಯ ಸಾಧಿಸ್ತಾ ಇದೆ. ತುಂಬಾ ಹೊಟ್ಟೆ ಹಸ್ತಿತ್ತು ಅನ್ಸುತ್ತೆ. ಪಾಪ, ನಿನ್ನೆ ರಾತ್ರಿಯಿಂದ ಊಟ ಇಲ್ಲ. ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ರೆ? ಹೌದು ಮಹಾಸ್ವಾಮಿಗಳೇ, ತಮ್ಮ ದಯೆಯಿಂದ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನಿನ್ನೆಯಿಂದ ತುಂಬ ಅವಸ್ಥೆ ಪಟ್ಬಿಟ್ವಿ, ಊಟ ಮಾಡೋಕ್ಕಾಗ್ತಿ. ಎಲ್ಲ ನನಗೆ ಗೊತ್ತು. ನೀವೇನು ಯೋಚನೆ ಮಾಡಬೇಡಿ. ಇನ್ನು ಮುಂದೆ ಅನ್ನದಲ್ಲಿ ಹುಳು ಕಾಣಿಸ್ಕೊಳ್ಳೋದಿಲ್ಲ, ಭಯ ಪಡಬೇಡಿ. ಮಹಾಸ್ವಾಮಿ, ನೀವು ಮನೆ ಸುತ್ತ ಹಾಕಿದ ದಿಗ್ಬಂಧನನ ಆ ಮಾಯಾ ಸುಟ್ಟು ಹಾಕಿದ್ದಾಳೆ. ಆದ್ರಿಂದಾನೆ ಅವಳು ಮನೆ ಒಳಗೆ ಬಂದು ಹಿಂಸೆ ಕೊಟ್ಟಿರೋದು. ಹೌದು, ನನಗೆಲ್ಲ ಗೊತ್ತು. ಈಗ ಅವಳ ಶಕ್ತಿ ಹೆಚ್ಚಾಗಿದೆ. ಈಗ ನನ್ನಿಂದನೂ ಅವಳನ್ನು ನಿಯಂತ್ರಿಸೋದು ಕಷ್ಟ ಆಗ್ತಿದೆ. ಸ್ವಾಮಿ, ಏನು ಹೇಳ್ತಿದ್ದೀರಾ ನೀವು? ಅವಳೀಗ ನಿಮ್ಮನ್ನು ಯಾರನ್ನೂ ನಾಶ ಮಾಡೋದಿಲ್ಲ. ಆದರೆ ನಿಮ್ಮೆಲ್ಲರನ್ನೂ ಸಾವಿನಂಚಿಗೆ ಕರ್ಕೊಂಡೋಗಿ ನರಕ ದರ್ಶನ ಮಾಡಿಸ್ತಾಳೆ. ಅದೇ ಸಾಧ್ಯ ಆಗುತ್ತೆ? ನಿಮ್ಮೆಲ್ಲರ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡಿ, ಮನೆಯನ್ನ ಸ್ಮಶಾನ ಮಾಡಿ,
ಅವಳು ಆ ಮನೆಯಲ್ಲಿ ಅಧಿಪತ್ಯವನ್ನು ಸ್ಥಾಪಿಸಬೇಕು ಅನ್ನೋದು ಅವಳ ಉದ್ದೇಶ. ಆ ಮಾಯಾಳಿಂದ ಮುತ್ತುಗೆ ಮತ್ತೆ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಸಂಕಷ್ಟ ಕಾದಿದೆ. ಮತ್ತು ನಾನು ಹೇಳೋ ಮಾತನ್ನ ಗಮನ ಇಟ್ಟು ಕೇಳಿಸ್ಕೊ. ನ ಬ್ರೂಯ ಸತ್ಯಂ ಅಪ್ರಿಯಂ. ಅಪ್ರಿಯವಾದ ಸತ್ಯವನ್ನ ಹೇಳಬಾರದು ಅಂತ ಧರ್ಮಶಾಸ್ತ್ರಗಳಲ್ಲೇ ಉಲ್ಲೇಖ ಇದೆ. ನಿಮ್ಮನ್ನ ಈ ಸಂಕಷ್ಟದಿಂದ ದೂರ ಮಾಡಬೇಕು ಅನ್ನೋ ಕಾರಣದಿಂದ ಈ ಕಠೋರವಾದ ಸತ್ಯವನ್ನ ನಾನು ನಿಮಗೆ ಹೇಳಬೇಕಾಗಿದೆ. ನೀನೆಷ್ಟೇ ಆಗರ್ಭ ಶ್ರೀಮಂತನಾಗಿರಬಹುದು, ನಿನ್ನ ಕೈ ಕೆಳಗಡೆ ಸಾವಿರಾರು ಜನ ಕೆಲಸ ಮಾಡ್ತಾ ಇರಬಹುದು, ಆದರೆ ಒಂದು ದಿವಸ ಅದೆಲ್ಲವನ್ನು ಕಳ್ಕೊಂಡು ನೀನು ಬೀದಿಲಿ ನಿಲ್ತೀಯ. ಇದು ಆ ಪರಮಾತ್ಮನಾಣೆಗೂ ಸತ್ಯ. ಸ್ವಾಮಿ, ಏನು ಹೇಳ್ತಿದ್ರ ನೀವು? ಅಲ್ಲ, ಅದು ಹೇಗೆ ಸಾಧ್ಯ ಆಗುತ್ತೆ? 3 ತಲೆಮಾರು ಅಷ್ಟು ಕೂತ್ಕೊಂಡು ತಿಂದ್ರು ಕರಗದೇ ಅಷ್ಟು ಆಸ್ತಿ ಇದೆ, ಆದರೂ ನೀವು ಎಲ್ಲನೂ ಕಳ್ಕೊಂಡು ಬೀದಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ರಲ್ಲ. ಈಗ ನಿಮ್ಮ ಹತ್ರ ಎಷ್ಟೇ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರಬಹುದು, ಆದರೆ ನಾನು ಹೇಳ್ತಾ ಇರೋದು ಮುಂದೆ ನಡೆಯೋದು. ಮುತ್ತುವಿನ ಜಾತಕದ ಪ್ರಕಾರ ಮುತ್ತು ಈಗ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾನೆ. ಯಾರ್ಯಾರಿಗೆ ಯಾವ್ಯಾವಾಗ ಏನೇನು ನಡಿಬೇಕು ಅಂತ ಇರುತ್ತೋ ಅದು ನಡೆದೇ ತೀರುತ್ತೆ. ಅದು ವಿಧಿಲಿಖಿತ. ಎಲ್ಲ ದೋಷಗಳಿಗೂ ಪರಿಹಾರ ಅಂತ ಇರುತ್ತೆ, ಹಾಗೆ ಇದಕ್ಕೂ ಯಾವ್ದಾದ್ರೂ ಪರಿಹಾರ ಇರಬಹುದಲ್ವಾ? ಇಲ್ಲಮ್ಮ, ಯಾವುದೇ ಕಾರಣಕ್ಕೂ ಇದು ನಿಲ್ಲೋದಿಲ್ಲ, ನಡೆಯೋದು ಶತಸಿದ್ಧ. ಬೆಳ್ಳಿ, ನಿನ್ನ ಮೇಲೆ ದೊಡ್ಡ ಜವಾಬ್ದಾರಿನೇ ಇದೆ. ಈ ವಿಷಯನ ನಾನು ಮುಂಚೆನೇ ಒಂದು ಬಾರಿ ಹೇಳಿದ್ದೆ. ನಿನ್ನ ಕುಟುಂಬವನ್ನು ರಕ್ಷಣೆ ಮಾಡೋದು ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ಮಗು ಅಂತ. ಮುತ್ತುವಿನ ಎಲ್ಲ ವಿಷಯಗಳಲ್ಲಿ ನೀನವನಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಅಷ್ಟೇ ಅಲ್ಲ, ಅವನ ಶ್ರೇಯಸ್ಸಿಗೆ ನೀನೊಂದು ವ್ರತವನ್ನು ಮಾಡಬೇಕು. 3 ದಿನಗಳ ಕಾಲ ಕಠಿಣವಾದ ವ್ರತವನ್ನು ಮಾಡಬೇಕು. ನಿನಗಾಗುತ್ತಾ? ಖಂಡಿತವಾಗ್ಲೂ ಮಾಡ್ತೀನಿ ಸ್ವಾಮಿ. ನಮ್ಮ ಮನೆಯವ್ರಿಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಾಳೆಯಿಂದನೇ ವ್ರತವನ್ನು ಪ್ರಾರಂಭ ಮಾಡಿ, ತಡ ಮಾಡೋದು ಬೇಡ. ಮತ್ತು ಹೆಸರಿನಲ್ಲಿ ಆ ದೇವಸ್ಥಾನದಲ್ಲಿ ಆ ದೇವರಿಗೆ ಒಂದು ಅರ್ಚನೆಯನ್ನು ಮಾಡಿಸು. ನಂತರ ಆ ಪ್ರಾಕಾರವನ್ನು 3 ಪ್ರದಕ್ಷಿಣೆ ಹಾಕಬೇಕು ಮೊಣಕಾಲಿನಲ್ಲಿ. 2ನೇ ದಿನ ಮುಖ ಮತ್ತು ದೇಹಕ್ಕೆ ಹೊತ್ತದ ಮಣ್ಣನ್ನು ಲೇಪನ ಮಾಡಿಕೊಂಡು ಕೈಯಲ್ಲಿ ದೀಪವನ್ನು ಹಿಡಿದು ದೇವಸ್ಥಾನದ ಪ್ರಾಕಾರದಲ್ಲಿ ಪ್ರದಕ್ಷಿಣೆಯನ್ನು ಹಾಕಬೇಕು. ನಂತರ ಅದೇ ದೀಪದಲ್ಲಿ ಆ ಭಗವಂತನಿಗೆ ಅರ್ಚನೆಯನ್ನು ಮಾಡಬೇಕು. 3ನೇ ದಿನ ದೇವಸ್ಥಾನದ ಮುಂಭಾಗದಲ್ಲಿ ಮುಳ್ಳಿನ ಹಾಸನ್ನು ಹಾಸಿ ಅದರ ಮೇಲೆ 1 ಗಂಟೆಗಳ ಕಾಲ ಕೂತ್ಕೋಬೇಕು. ನಂತರ ವ್ರತವನ್ನು ಮುಕ್ತಾಯ ಮಾಡಬೇಕು. ಸ್ವಾಮಿಗಳೇ, ಇದೆಲ್ಲ ಮಾಡಿದ್ರೆ ನಮ್ಮ ಮುತ್ತಣ್ಣಂಗೆ ಯಾವ ಕಷ್ಟನೂ ಬರಲ್ಲ ತಾನೆ? ಈ ವ್ರತ ಮಾಡೋದ್ರಿಂದ ಮುತ್ತುವಿನ ಕಷ್ಟಗಳು ಸಂಪೂರ್ಣವಾಗಿ ಪರಿಹಾರ ಆಗೋದಿಲ್ಲ. ಆದರೆ ಈ ವ್ರತವನ್ನು ನಿಷ್ಠೆಯಿಂದ ನೀನು ಮಾಡಿದ್ರೆ ಅವನಿಗೆ ಬಂದಿರತಕ್ಕಂತಹ ಕಷ್ಟಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಬೆಳ್ಳಿ, ಒಂದು ಮಾತು ನೆನಪಿನಲ್ಲಿಟ್ಟು, ಈ ವ್ರತವನ್ನು ಮಾಡಬೇಕಾದ್ರೆ ನಿನಗೆ ತುಂಬ ತೊಂದರೆಗಳು, ಅಡಚಣೆಗಳು ಉಂಟಾಗುತ್ತೆ. ಆದರೆ ಅದಕ್ಕೆಲ್ಲ ಭಯ ಪಡದೆ ಭಕ್ತಿಯಿಂದ ವಿಚಲಿತಳಾಗದೆ ಈ ವ್ರತವನ್ನು ಸಂಪೂರ್ಣ ಮಾಡಬೇಕು.
ಸ್ವಾಮಿ, ಎಷ್ಟೇ ಕಷ್ಟಗಳು ಬಂದರೂ ಈ 3 ದಿನದ ವ್ರತನ ನಾನು ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಸ್ವಾಮಿಗಳೇ, ಮುತ್ತು ಎಷ್ಟೋ ಮನೆಗಳನ್ನು ಬೆಳಗಿದ್ದಾನೆ, ಎಷ್ಟೋ ಜೀವನಗಳನ್ನು ಉದ್ಧಾರ ಮಾಡಿದ್ದಾನೆ. ಅವನು ಎಲ್ಲಾದ್ನೂ ಕಳ್ಕೊತಾನೆ ಅಂದರೆ ನನ್ನ ಗುಂಡಿಗೆನೆ ನಿಂತು ಹೋಗ್ತಾನೆ. ಸ್ವಾಮಿಗಳೇ, ನನ್ನೊಂದು ಪ್ರಶ್ನೆ ಇದೆ. ಆ ಮಾಯಾಗೆ ಇಷ್ಟೊಂದು ಶಕ್ತಿ ಬಂದಿದ್ದು ಹೇಗೆ? ನಿಮ್ಮಂಥ ಮಹಾನ್ ಸಾಧಕರೇ ಅವಳನ್ನ ಕಟ್ಟಕ್ಕಾಗಲ್ಲ ಅಂತ ಹೇಳ್ತಿದ್ರಲ್ಲ, ಅದು ಹೇಗೆ? ಮಾಯಾ ಒಂದು ಕೆಟ್ಟ ಆತ್ಮನ ಇರಬಹುದು, ಆದರೆ ಅವಳು ಶಿವನನ್ನು ಕುರಿತು ಧ್ಯಾನ ಮಾಡ್ತಾ ಇದ್ದಾಳೆ. ಶಿವ ಸ್ಮಶಾನವಾಸಿ. ಅವನಿಗೆ ಮನುಷ್ಯ, ರಾಕ್ಷಸ, ಆತ್ಮ ಇವುಗಳ ಭೇದವೇ ಇಲ್ಲ. ಯಾರು ಭಕ್ತಿಯಿಂದ ಪರಶಿವನನ್ನು ಧ್ಯಾನಿಸ್ತಾರೋ ಅವರಿಗೆ ಅನುಗ್ರಹವನ್ನು ಕೊಡ್ತಾನೆ. ಹಾಗಾಗಿ ಅವನಿಂದ ಅವಳಿಗೆ ಶಕ್ತಿ ಸಂಚಯನವಾಗಿದೆ. ಮುತ್ತು ಎಲ್ಲವನ್ನು ಕಳಕೊಂಡು ಬೀದಿಗೆ ಬಂದು ನಿಂತಾಗ ಬೆಳ್ಳಿಗಿರುವ ದೈವಬಲ, ಮುತ್ತು ಮಾಡಿದಂತಹ ದಾನ ಧರ್ಮಗಳೇ ಅವರಿಗೆ ಸಹಾಯವನ್ನು ಮಾಡುತ್ತೆ. ನಾನು ಮಾತ್ರ ಅಲ್ಲ, ಬೇರೆ ಯಾರೂ ಯಾರಿಗೂ ಪರಿಹಾರವನ್ನು ಮಾಡೋ ಪರಿಸ್ಥಿತಿ ಇಲ್ಲ, ಯಾರು ಮಾಡೋದಕ್ಕೆ ಸಾಧ್ಯವೂ ಇಲ್ಲ. ದೃಢಚಿತ್ತರಾಗಿ ಹೋಗಿ ಬನ್ನಿ. ಶುಭವಾಗಲಿ. ಮುತ್ತು, ನೀನು ಬೇಜಾರು ಮಾಡ್ಕೋಬೇಡ. ಇಂಥ ಸಮಯದಲ್ಲಿ ಧೈರ್ಯವಾಗಿರಬೇಕು, ಧೈರ್ಯ ಕಳ್ಕೋಬಾರ್ದು. ಮಹಾಸ್ವಾಮಿಗಳು ಮುಂಚಿತವಾಗಿ ಮುಂದೆ ಏನು ನಡೆಯುತ್ತೆ ಅಂತ ಹೇಳಿದ್ದು ತುಂಬಾ ಒಳ್ಳೇದಾಯಿತು. ಭೈರ ನಮ್ಮ ಕೈ ಬಿಟ್ಟು ಹೋದ. ಆ ರೀತಿ ಯಾವುದೇ ಅನಾಹುತ ಆಗೋದಿಲ್ಲ ಅಲ್ವಾ? ಹಣ ಆಸ್ತಿಯನ್ನು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ. ಅದು ಏನು ಬರುತ್ತೋ ಬರಲಿ, ನಾವೆಲ್ಲರೂ ಜೊತೆ ಸೇರಿ ಅದನ್ನು ಎದುರಿಸೋಣ. ನಿನಗೆ ಕಷ್ಟ ಅಂತ ಬಂದರೆ ನಾವು ಸುಮ್ಮನೆ ಇರ್ತೀವ ಮುತ್ತು? ನಾವು ನಿನಗೆ ಹೆಗಲು ಕೊಡ್ತೀವಿ ಮುತ್ತು. ಮುತ್ತು, ನನ್ನ ಕಡೆ ನೋಡಲ್ವಾ? ಒಂದ್ಸಲ ನನ್ನ ಕಡೆ ತಿರುಗಿ ನೋಡು ಮುತ್ತು. ಹೌದಣ್ಣ, ಇಷ್ಟು ದಿನ ನಿನ್ನ ದುಡಿಮೆಯಲ್ಲಿ ನಾವೆಲ್ಲರೂ ಸುಖವಾಗಿದ್ವಿ, ಸಂತೋಷವಾಗಿದ್ವಿ. ಈಗ ಕಷ್ಟದಲ್ಲೂ ನಾವು ನಿಮ್ಮ ಜೊತೆ ಇರ್ತೀವಿ. ಸುಖ ಮಾತ್ರ ಬೇಕು, ದುಃಖ ಬೇಡ ಅಂದ್ರೆ ಹೇಗೆ ಹೇಳು? ನಿನ್ನ ದುಃಖದಲ್ಲಿ ನಾವೆಲ್ಲರೂ ಭಾಗಿಯಾಗಿರ್ತೀವಿ.